ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ, ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ, ವಿಚಾರ ವಿನಿಮಯ, ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸ್ವಾಧೀನ ಸಮಸ್ಯೆ ಕುರಿತು ಕಳೆದ 15 ವರ್ಷಗಳಿಂದ ಈ ಸ್ವಾಧೀನ ಸಮಸ್ಯೆಯನ್ನು ತಾವು ಅನುಭವಿಸ್ಕೊಂಡು ಜೀವನವನ್ನ ಮಾಡಿಕೊಂಡು ತುಂಬಾ ಕಷ್ಟಕರ ಜೀವನದಲ್ಲಿ ವಾಸ ಮಾಡ್ತಿರುವ ಸರಗೂರು ತಾಲೂಕಿನ ಕಳ್ಳಹಳ್ಳ ಅಡಿಯ ಶ್ರೀಮತಿ ಚಿಕ್ಕಮ್ಮ ಅವರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಸಮಸ್ಯೆ ಕುರಿತು ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ. ಎಲ್ಲಿಯವರು, ಯಾವ ಊರು? ನಮ್ಮ ಕಲ್ಲಳ್ಳ ಆಡಿ, ಅವ್ರು ನನ್ನ ಹೆಸರು ಚಿಕ್ಕಮ್ಮ, ನಮ್ಮ ಯಜಮಾನರ ಹೆಸರು ಚಿಕ್ಕಯ್ಯ. ಎಷ್ಟು ವರ್ಷದಿಂದ ಕಲ್ಲಳ ಅಡಿಲಿ ವಾಸವಾಗಿದ್ದೀರಾ? ಸುಮಾರು 30 ವರ್ಷ ಗಂಟ ಇಲ್ಲಿ ಕಲ್ಲಾಳದಾಡ್ಲಿ. ನಾವು ಕಲ್ಲಾಳದಾಡ್ಲಿ 30 ವರ್ಷ ಗಂಟ ಮೇಡಮ್. ಇಲ್ಲಿ ಎಲ್ಲ ನಾನು ಕೂಲಿ ಕಂಬಳ ಮಾಡ್ತಿದ್ದಿ ಗಟ್ಟಿಯಾಗಿ. ಅದಿರ ಏನೋ ಒಂಥರ ಮನೆ ಕಣ ಟೈಮ್ನಲ್ಲಿ ಕೈ ಕಾಲು ಸುತ್ತಿಲ್ದಾಗ ಆಗೋಯ್ತು, ಏನನ್ನಾಗ ಆಗೋಯ್ತು. ಆಗ ಬೆಳಗಿನ ಜಾಕ ನಡ್ಕುಲ್ ಬಂದ್ಬಿಡ್ತು. ರಾತ್ರಿ ಹಂಗಾಯ್ತಾ, ಬೆಳಿಗ್ಗೆ ಅಷ್ಟೊತ್ತಿಗೆ ನಡ್ಕುಲ್ ಬಂದ್ಬಿಡ್ತು. ನಡ್ಕುಲ್ ಬಂದು ತಿರುಗಿ ಇನ್ನೂ ರಾತ್ರಿ ಹೊತ್ತು ಕೈ ಕಾಲೆಲ್ಲ ಒಂಥರ ಬೆಂಡಾಗೋಯ್ತು, ಹೇಳೋಕ್ಕಾಯ್ತೇ ಇಲ್ಲ. ಆಗ ಎಲ್ಲ ಈಸರಿ ಬನ್ನಿ, ಯಾಕಮ್ಮ ಈಸರಿ ಕೂತ್ಕೊಂಡ ಒಟ್ಟು ಮಾಡಿದೆ, ಟೀ ಕುಡ್ದೆ ಅಂತಂದ್ರೆ ನನಗೆ ಕೈಲಿ ಅಂತೀನಿ ಆಗಲ್ಲ, ನನಗೆ ಇದು ಬರಲ್ಲ, 2 ಕಾಲು ಬರಲ್ಲ, ಕೈ ಬರಲ್ಲ, ಏನೋ ನನಗೆ ಗೊತ್ತಿಲ್ಲ ಅಂತ ಅಳ್ತಾ ಕರೀತಾ ಕೂತ್ಕೊಂಡು. ಆಗ ಏನಾಯಿತು, ಚಂದಾಗಿ ಕೂಲಿಗೆ ಹೋದವು, ಹಿಂಗಾಯ್ತಲ್ಲ ಅಂತ ಎಲ್ಲ ಗಾಬರಿ ಮಾಡ್ಕೊಂಡು. ಆಗ ನಾನು ಅಯ್ಯೋ ದೇವ್ರಿ, ನನಗೆ ಇವತ್ತು ಕೂಲಿಗೆ ಹೋಗಿ ಹಿಂಗಾಯ್ತಲ್ಲ ರಾತ್ರ ಅಂತ ಅಳ್ತಾ ಕರೀತಾ ಕೂತ್ಕೊಂಡು. ಅಲ್ಲಿಂದೀಸು ಮೇಡಮ್ ನನಗೆ ಹೇಳೋಕೆ ಹೋಗಲ್ಲ, ಮುಟ್ಟಕ್ಕಾಗಲ್ಲ. ಆಗ ಏನೋ ನನ್ನ ಮಕ್ಕ ಮಾಡೋದು ಮುಟ್ಟೋದು ಮಾಡ್ತಿರು. ಈ ಸುಮಾರಾಗೆ ಆದರೂ ನನಗೆ ಕಾಲು ಕೈ ಬರಲ್ಲ. ಆಮೇಲೆ ನಡ್ಕೋದ್ರ ಬಿದ್ದೆ ಹೋಗ. ಏನಾರು ಗಾಬರಿ ಮಾಡ್ಕೊಂಡ್ರೆ ಅವರು ನನಗೆ ತಮ್ಮಯ್ಯ ಅಜ್ಜ ಊರೋದಕ್ಕೆ ಆಗಲ್ಲ, ತಮ್ಮಯ್ಯ ಆಗೋದಿಲ್ಲ. ಎಲ್ಲಿ ಬಾ ಇಲ್ಲಿ ಬಾ ಅಂತಂದ್ರೆ ಗಾಬರಿ ಮೇಲೆ ಮನೆಯಿಂದ ಈಸರಿ ಬಂದರೆ ಬಿದ್ದೋಯ್ತು. ಸುಮಾರು ನಿಧಾನ ಬಂದರೆ ಈ ಸರಿ ಹೊರಗಡೆ ಬರಬೇಕು. ಇಷ್ಟ ನನ್ನ ಜೀವನಕ್ಕೆ. ಆಮೇಲೆ ನೀರು ಹಿಡಿಯೋಕ್ಕಾಗಲ್ಲ ನೆಲ್ಲಿಲಿ. ಹಿಂಗೆ ಚಿವ್ರು ತಕ್ಕೋಗಿ ಹಿಡ್ದಲ್ಲೇ ಮಡಗ್ಬಿಟ್ಟು ಸುಮ್ಮನೆ ಕಾಯ್ಕೆ ಕೂತಿರೋದು. ನಾಯಿಗೆ ಮುಡ್ಸಿಡ್ತಾವ. ಆಗ ಯಾರ ಬಂದ್ರೆ ಬವನ್ಯವ ಒಳಗಡೆ ಹಾಕೊಡಿ ಅನ್ನೋದು. ಇದೆ ಸೌದು ಪಾಡು ನೀರು ತಂದು ಮನ್ಗೆ ಹಾಕ ಅಡ್ಗವ್ನು ಮಾತ್ರ ತೆಮ್ಕೊಂಡು ಹೋಗಿ ಅಕ್ಕಿ ಮಾಡ್ಕೊತಿ. ಇದು ಬಿಟ್ಟ ಮೇಲೆ ನಿಮಗೆ ಸ್ವಾಧೀನ ಸಮಸ್ಯೆ ಬಿಟ್ಟು ಇನ್ನು ಯಾವುದೇ ತರ ಸಮಸ್ಯೆ ಇಲ್ಲ? ಏನಿಲ್ಲ ಮೇಡಮ್, ಇದಿಷ್ಟಕ್ಕೆ ನನಗೆ. ಮೊದ್ಲೇನ್ ಕೆಲಸ ಮಾಡ್ತಿದ್ರಿ ನೀವು? ಅಲ್ಲೂ ರೈತರಲ್ಲಿ ಎಲ್ಲ ಕೆಲಸ ಮಾಡ್ತಿದ್ವಿ. ಕೂಲಿ ಕಂಬಕ್ಕೆ ಹೋಗಿ ಕಾಳು ಕೀಳೋದು, ಛತ್ತ ಭತ್ತ ಎಲ್ಲನೂ ಮಾಡ್ತಿದ್ವಿ. ಯಾವ್ದಾದ್ರು ಕೆಲಸಕ್ಕೆ ಕೊಡ್ತಾರ, ರಾಗಿ ಬೀಸೋದು, ನೀವನ್ನಾಗ ನವಣ ಕುಟ್ಟೋದು, ಯಾವ್ರ ಊರೋದು, ಹುಳಿ ಕುಯ್ಯೋದು ಎಲ್ಲ ಮಾಡ್ತಿದ್ವಿ. ಹಂಗೆ ಮಾಡ್ತಿದ್ದಾಗಿ ನನಗೆ ಹಿಂಗಾಯ್ತು. ಅದು ಬಿಟ್ಟ ಮೇಲೆ ನನಗೆ ಏನಂದ್ರೆ ಏನೂ ಇಲ್ಲ ಮೇಡಮ್. ಎಷ್ಟು ವರ್ಷ ಆಯ್ತು ಈ ಸಮಸ್ಯೆ ಕಂಡು? ಒಂದು 15 ವರ್ಷ ಆಗಲ್ಲ ಮೇಡಮ್. 15 ವರ್ಷ ಗಂಟ ತರಸ್ತಾ ಕೂತೀನಿ. ಅಂದ್ರೆ ನೀವನ್ನಾಗ ನೀರು ಬರೋಕನ್ನ ಕಣ್ಣ ರಕ್ತ ಬರ್ತದ ಕಣ್ಣು ಮೇಡಮ್. ಅಷ್ಟೇ ನನಗೆ. ಹಂಗೆ ಆಮೇಲೆ ನನ್ನ ಜೀವನ ನಾನೇ ತಿನ್ಕತ್ನ್ಯಾಕ ಹಿಂಗೆಲ್ಲ ನಾನು ಜೀವನ ಕಳೀತೀನಲ್ಲ, ಹೆಂಗೆ ಜೀವನ ಕಳಿಬೇಕು, ಯಾರನ್ನೂ ನಾನು ಕೇಳಲಿ. ಒಂದು ಸೌದ ಕೈ ತರಕ್ಕಿಲ್ಲ, ಒಂದು ನೀರು ಮನಗೆ ತರಗಿಲ್ಲ. ಆಮೇಲೆ ಒಂದು ದುಡ್ಡು ಕಾಸು ಕೈಲಿಲ್ಲ, ಒಂದು ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗೋಕ್ಕಿಲ್ಲ. ಅದನ್ನ ಜ್ವರ ಬಂದ್ರು ನಳ್ಳಾಡ್ಕ ಮನೆ ಕಾಣೋದು. ಏನು ಹುಷಾರಾಗಿದ್ದಾರೆ ಅಂದ್ರೆ ಹುಷಾರಾಗೇನಿ. ಏನು ಮಾಡಿದಾರೆ ಇದಿಲ್ವಲ್ಲ ಮೇಡಮ್, ಹುಷಾರಿಲ್ಲ ಅಂದ್ರೆ ಅಂತಂದ್ರೆ ಅವ್ರ ಕೈಯಿಂದ ಮಾಡ್ದಾರ ಇಲ್ಲ. ನನ್ನ ಕೈಯಿಂದ ಇದ್ರೆ
ಒಂದು ಹಾಸ್ಪಿಟ್ಲು ಇನ್ನೊಂದು ಹೋಗಿದ್ದು. ಆಗ ಹುಷಾರಿಲ್ಲ ಅಂದ್ರೆ ಹುಷಾರಾಗಿವ್ನಿ ಅನ್ನೋದು. ಏನು ಮಾಡೋರು ಮೇಡಮ್, ಅಷ್ಟಕ್ಕೆ ನಾನು ಜೀವನ ಇರ್ತೈತಿ. ಈಗ ಅಂದ್ರೆ 12 ವರ್ಷಗಳಿಂದ ನಿಮ್ಗೆ ಈ ಆರೋಗ್ಯ ಸಮಸ್ಯೆ ಏನಾದ್ರು ಕಾಣಿಸ್ಕೊಳ್ತು, ಈ ನಿಟ್ಟಿನಲ್ಲಿ ಆ ತೊಟ್ಟಿಂದ ತುಂಬಾ ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದೀರಿ. ಮನೇಲಿ ಯಾರ್ಯಾರಿದ್ದೀರಾ ನೀವು? ನನ್ನ ಮಗನದು ಹುಡುಗ ಅಂದ್ರೆ ಒಂದು 16 ವರ್ಷ ಆಗದ. ನನ್ನ ಮಗ ತೀರೋದ, ಇಬ್ಬರು ಗಂಡು ಮಕ್ಕ ತೀರೋದ್ರು, ಗಂಡ ತೀರೋದ, ಇಬ್ಬರು ಮಗನದೊಂದು ಹುಡುಗಿ ತೀರೋಯ್ತು, ಮೊಮ್ಮಕ್ಕಳು ಇಲ್ಲ ತೀರೋದ. ಅದು ಒಂದು ಹುಡುಗ ಮಗನದು, ಮಗಳದೊಂದು ಇದು ಹುಡುಗ, ಮಗನದೊಂದು ಹುಡುಗ. ಅಂದ್ರೆ 3 ಜನ ಇದ್ದೀರಿ ಇವಾಗ. ಈಗ ಈ ತರ ಸಮಸ್ಯೆ ಐತಲ್ಲ, ಹಾಸ್ಪಿಟ್ಲಿಗೆ ಎಲ್ಲೂ ತೋರಿಸ್ತಿಲ್ವ ನೀವು? ಹೋಗಿಲ್ಲ ಮೇಡಮ್. ಯಾಕೆ? ನಡ್ಕೋಗಕ್ಕೆ ಬಸ್ ಹತ್ತಕ್ಕೂ ಇದು ಶಕ್ತಿ ಇಲ್ವಲ್ಲ ಮೇಡಮ್, ಶಕ್ತಿ ಇಲ್ಲ, ತೋರ್ಸೇ ಇಲ್ಲ ಮೇಡಮ್. ಆಸ್ಪತ್ರೆ ಅಂತ ನಾನು ಇಲ್ಲಿವರೆಗದು ಆಯ್ತಲ್ಲ, ಕಾಲು ಕೈ ಹಿಂಗ ಆಯ್ತಲ್ಲ ಮೇಡಮ್, ತೋರ್ಸೇ ಇಲ್ಲ. ನಡ್ಕೋಗಕ್ಕೆ ಬಸ್ಸು ಹಿಂಗೆ ಗಿಡ್ಕ ಹತ್ತಕ್ಕೂ ಆಗಲ್ಲ ಮೇಡಮ್. ಕೂತ್ಕೊತೀನಿ, ಇಲ್ಲೇ ಹೊತ್ತಿಗೂ ಭಯ, ಹೊತ್ತಿಗೂ ಆಗಲ್ಲ. ಆಮೇಲೆ ಹತ್ತಿ ಹೋಗೋತ್ತಿಗ ಬೆರ್ಚ್ ಕೊಡ್ತದ ಕಾಲು, ಮುಂದಕ್ಕೆ ಅಜ್ಜ ತುಯ್ಯಕ್ಕೆ ಆಗಲ್ಲ ಮೇಡಮ್, ಅಷ್ಟಕ್ಕೂ ಹಂಗಾಯ್ತ. ಅದಕ್ಕೆ ಸಲುವಾಗಿ ಎತ್ತಾಗೂ ಕಡಿಯಲ್ಲ. ಅಂದ್ರೆ ಎಲ್ಲೇ ಹೋಗ್ಬೇಕಾದ್ರೂ ನಿಮಗೆ ಈ ಒಂದು ಸಮಸ್ಯೆಯಿಂದ ನೀವು ಮುಂದೆ ಹೋಗಕ್ ಆಗ್ತಾ ಇಲ್ಲ, ಯಾರು ಸಪೋರ್ಟ್ ಮಾಡೋರಿಲ್ಲ. ಈ ಹುಷಾರು ಬಿದ್ದ ಮೇಲೆ ನಿಮ್ಮ ಪರಿಸ್ಥಿತಿ ಹೇಗಿತ್ತು? ಹಂಗೇನೆ ಮೇಡಮ್ ಪರಿಸ್ಥಿತಿ ಅಂದ್ರೆ ಯಾರು ಹೇಳ್ಕೊಡಲ್ಲ. ಆಮೇಲೆ ಹೇಳಿದ್ರು ಯಾತಕ್ಕೆ ನನ್ನ ಪರಿಸ್ಥಿತಿ ಅಂತಾರ. ನನ್ಗೆ ಹಿಂಗೆ ಆಯ್ತಲ್ಲ, ಏನು ಮಾಡವಂದ್ರೆ ಅಂತಾರೆ ಮೇಡಮ್. ಅಲ್ಲ, ನೀವ್ ಹೆಂಗಿದ್ರಿ ಅವಾಗ? ಕಷ್ಟ ಆಗ್ತಿತ್ತಾ ಇರೋದು? ಈಗ ನಿಮ್ ಕೆಲಸ ನೀವೇ ಮಾಡ್ಕೋಬೇಕು. ಆಗ ಹಿಂಗೆ ಬೆಂಡ್ತಾರ, ನಡೋಕಿಲ್ಲ. ಆಮೇಲೆ ನಡ್ಕುಲು, ಈ ಕಾಲು ಕೈ ಬತ್ತಿತ್ತಲ್ಲ ಮೇಡಮ್, ನಡ್ಕುಲು ಹಿಂಗೆ. ಆಮೇಲೆ ಈಗಲೂ ನಡ್ಕಲೆ ಗಕ್ಪಟ್ಟಾಗ ಯಾರು ಬನ್ನಿ ಅಮ್ಮ ಈ ಸೇರಿ ಅಂದ್ರೆ ವರ್ಕ್ಟಾಳ ಮಾಡಕ್ಕೆ ಬರೋಕ್ಕಾಗಲ್ಲ. ಆಮೇಲೆ ಭಿಕ್ಷದವ್ರು ಬಂದರು ಸುದ ಅವನದು ಕೈಲಿ ಕಡ್ಡಿ ಹಿಡ್ಕೊ ಬಂದ್ರು, ಆ ಮೊರ ಹಿಡ್ಕೊಳಕ್ಕೆ ಆಗಲ್ಲ. ಆಗ ಅಕ್ಕಿ ಅವ್ರು ಭಿಕ್ಷೆ ಹಾಕ್ಬೇಕಂದ್ರೆ ತೆಮ್ಕೊಂಡು ಬಂದು ಕೊಡ್ತೀನಿ, ಅವರು ಹಾಕತ್ತೆ. ಅದು ಹಂಗೆ ನನ್ನ ಪರಿಸ್ಥಿತಿ. ಏನು ಮಾಡ್ದಾರ? ಈಗ ಈ ಥರ 12 ವರ್ಷಗಳ ಹಿಂದೆ ಈ ಥರ ಸಮಸ್ಯೆ ಕಾಣಿಸ್ಕೊಂಡಾಗ ನಿಮ್ಮ ಆರೋಗ್ಯ ಸಮಸ್ಯೆ ಕುರಿತು ನೀವು ಯಾವುದೇ ಹೆಚ್ಚಿನ ಚಿಕಿತ್ಸೆ ತಗೊಳ್ಳಿಲ್ಲ? ಅಂದ್ರೆ ಕರ್ಕೊಂಡು ಹೋಗೋರು ಯಾರು ಇರಲಿಲ್ಲ? ಕರ್ಕೊ ಹೋಗಕ್ಕೂ ಯಾರಿಲ್ಲ. ನಿಂತವ ಹಣ ಇದ್ದದ ಕರ್ಕೊ ಹೋಗಕ್ಕ ಏನು ಮಡಗಿದ್ದ? ಈಗ ಒಂದು ಆಸ್ಪತ್ರೆ ಕರ್ಕೊ ಹೋಗಕ್ಕ ನೀ ಹಣ ಮಡಗಿದ್ದಯ್ಯ, ಏನು ಮಾಡವು? ಅದಕ್ಕೆ ಹೆಂಗೆ ಕಾಲ ಕಳ್ಯಾವ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಒದ್ದಾಡ. ಯಾರ ಸೌದ ತಂದ್ರೆ ಒಂದಿಷ್ಟು ಕೊಡ್ತಾರೆ, ಆಗೋದ್ರಲ್ಲಿ ನಾನು ಅಡ್ಗೆ ಪಡ್ಗೆ ಮಾಡ್ಕೊಂಡು ಜೀವನ ಕಳೆ. ಒಳ್ಳೆ ತೀರೋದ್ರೆ ಸುಮ್ಮನೆ ನನಗೆ ಸೌದಿ ಇಲ್ವಲ್ಲ ಅಂತ ಕೇಳೋದು ಇಲ್ಲ ಮೇಡಮ್. ಯಾಕ ಡೈಲಿ ನಾವು ಕೇಳಬೇಕಲ್ಲ. ಈಗ ಗಿಯಾಗೂ ಇಲ್ಲ, ಮಟ್ಟಾಗೂ ಇಲ್ಲ. ಮೂಲಲ್ಲಿ ಕೂತ್ಕೊಂಡು ನಾವು ವರ್ಷಾಗಲ್ಲ ಸೌದ ಸೊಪ್ಪು ಕೊಡವ ಅಂತ. ಸೊಪ್ಪು ತಂದರೂ ಕೊಡಬೇಕು, ಸೌದ ತಂದರೂ ಕೊಡಬೇಕು. ಅಂಥರಲ್ಲಿ ಹಿಂಗೆ ಕೇಳವ ಅಂತ ಕೇಳಲ್ಲ. ಆಗ ಒಟ್ಟಿಗೆ ಇಟ್ಕೊಂಡು ಮಾಡಿ ಅಂತ ಕೇಳಿದ್ರ ಮೇಡಮ್ ಸೌದ ಇಲ್ಲ ಅನ್ನೋದು. ಆಗೊಂದು ಯಾರು ಒಟ್ಟು ಹುರಿದು ಸೌದ ಕೊಟ್ರೆ ಅಡುಗೆ ಮಾಡ್ತಾರೆ. ಅಲ್ಲ ಅಂದ್ರೆ ಸುಮ್ಮನೆ ಊಟ ಮಾಡಿದೆ ಅಂದ್ರೆ ಆಯ್ತು ನೋಟು ಮನೆ ಕಡೆ ರಗ್ಗು ಹೊಚ್ಕೊಂಡು ಏನು ಮಾಡ್ತಾರೆ? ನಾವು ಎಲ್ಲರೂ ಕೇಳಕ್ಕದ ಮೇಡಮ್. ಈ ಒಂದು ಸಮಸ್ಯೆ ಆದ್ಮೇಲೆ ಸುತ್ತಮುತ್ತ ಸಾಮಾಜಿಕ ಸಮಸ್ಯೆಗಳು ನಿಮ್ಗೆ ಎದುರಾದ್ವಾ? ಅವ್ನಿಗೆ ಸಾಯ್ತು ಮೇಡಮ್, ಕಡ್ಡಿ ಹಿಡ್ಕೊಂಡು ಬೀಳ್ತಾಳ. ಆಮೇಲೆ ಹಿಂಗೆ ಸುಮಾರಾಗಿದ್ದಾಗ ಹಂಗಂತಾರೆ ಮೇಡಮ್. ಆಗ ಆಡಿದ್ರು ಯಾವ ಕೈ ಬರಲ್ಲ, ಕಾಲು ಬರಲ್ಲ ಅಂತವ. ನಾವು ಅಲ್ಲಿಗೆ ಇಲ್ಲಿಗೆ ಕರ್ಕೊ ಹೋಗೋಕ್ಕಾಗಲ್ಲ, ನಮ್ಮ ತಲೆ ಮೇಲೆ ಬರ್ತದ. ಹುಷಾರಿಲ್ದವಳ, ಹುಷಾರಿಲ್ಲ ಏನಿಲ್ಲ ಮೇಡಮ್. ಇದು ಮಾತ್ರ ಕಾಲು ಕೈ ಇಷ್ಟಕ್ಕೆ ನನಗೆ ತೊಂದರೆ. ಕಾಲು ಕೈ 4 ಮಾತ್ರ ನಾನು ತೊಂದರೆ ಆಗಿರೋದು, ಇನ್ಯಾವ ತೊಂದರೆ ನನಗೆ. ಎಷ್ಟು ವಯಸ್ಸು ನಿಮಗೆ? ಆಗದ ಮೇಡಮ್ ಒಂದು 70 ವರ್ಷ ಆಗದ. ಅಂದ್ರೆ ನಾವು ಗೊತ್ತಿಲ್ಲ ಮೇಡಮ್, ಆಗದ. ಅಲ್ಲಿ ಗಂಟ ಗೇಯ್ತಿದ್ದಿ. ಈಗ ಅಂದ್ರೆ 60 ವರ್ಷ ಆಗಿವು ನಾವು ಗೇಯ್ತಿದ್ದಿ, ಮಾಡ್ತಿದ್ದಿ, ಯಾವುದು ದಕ್ತಿತ್ತಿಲ್ಲ. ಆದ್ರೆ ಇದು ಬತ್ತಲ್ಲ ಮೇಡಮ್ ಮೂಲ, ಇದು ಬಿಟ್ಟ ಮೇಲೆ ನಿಜೇ ನನಗೆ ಏನು ಸಮಸ್ಯೆ ಇಲ್ಲ. ಈಗ ನಮ್ಮ ವಿವೇಕಾನಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ನಿಲ್ವಾ ನಿಮ್ಮನ್ನ? ಅಲ್ಲಿ ಹೋಗಿಲ್ಲ, ಹೋಗಕ್ಕೆ ಮೇಡಮ್ ನಂಗೆ ಇದು ಸುತ್ತಿಲ್ವಲ್ಲ.
ಆಮೇಲೆ ಒಂದು ಆಳು ಇರಬೇಕು. ಅಲ್ಲಿ ಇಲ್ಲಿಂದ ಕರ್ಕೋದ್ರ ಅಲ್ಲಿನ ಹಿಡ್ಕ ಹೋಗ್ಬೇಕು. ಆಮೇಲೆ ಬ್ರೆಡ್ ಮೇಲೂ ಹಚ್ಚಬೇಕು. ಕಾಲ ಕಕ್ಕುವ ಆಗಲ್ಲ, ಅದಕ್ಕೆ ಸಲುವಾಗಿ ಎತ್ತಾಗ ಕಡ್ದಿಲ್ಲ. ಯಾವುದೇ ಸಲಕರಣೆಗಳನ್ನು ನೀವು ಬಳಸ್ತಾ ಇಲ್ಲ ಅಂದ್ರೆ ವೀಲ್ ಚೇರು, ಕಡ್ಡಿ ಆ ಥರ ಏನು ಬಳಸ್ತಾ ಇಲ್ವಾ? ಏನು ಬಳಸ್ತಾ ಇಲ್ಲ ಇಲ್ಲ. ಅಂದ್ರೆ ತೆವ್ಕೊಂಡೇ ಜೀವನ ಮಾಡ್ತಾ ಇದ್ದೀರಾ. ಸರ್ಕಾರದಿಂದ ಏನೋ ಸೌಲಭ್ಯ ಬರ್ತಾ ಇಲ್ವಾ? ಏನಿಲ್ಲ ಮೇಡಮ್, ಏನು ಸೌಲಭ್ಯ ಕೊಟ್ಟಿಲ್ಲ. ಇದಕ್ಕಾಗಿ ನಾವು ಯಾರು ಮಾಡಿಸುವಿಲ್ಲ ಮೇಡಮ್. ಹಿಂಗಾಗಲ್ಲ, ಕಾಲು ಬರಲ್ಲ, ಕೈ ಬರಲ್ಲ, ಇವಾಗ ಮಾಡ್ಸವು ಅಂತ ಯಾರು ಅವ್ರ ಮಿಲ್ಗ ಸಂಚು ಮಾಡಿಲ್ಲ. ನನಗೆ ಹಿಂಗೆ ಹೆಚ್ಚಿನ ವಿಚಾರಿಸ್ನಿಲ್ವಾ? ಎಲ್ಲಕ್ಕೂ ವಿಚಾರಿಸ್ಬಿಟ್ಟು ಹ್ಞೂ ಅಂತಾರೆ, ಮಾಡಕ ಆಯ್ತೇ ಇಲ್ಲ. ಹ್ಞೂ ಅಂತಾರೆ, ನನ್ನ ನಡವಳಿಕೆ ಎಲ್ಲ ನೋಡ್ತಾರೆ. ತಾರಡ್ಕ ತಪ್ರಸಾಡ್ಕೊಂಡು ಬೀಳೋದು ನೋಡ್ತಾರೆ, ಎಲ್ಲ ಮಾಡ್ತಾರೆ. ಅಂತೆಲ್ಲ ಹಿಂಗೆ ಅವರಲ್ಲ, ಇವ್ರಿಗೆ ಸ್ವಲ್ಪ ನೋಡವು. ಇನ್ನು ನಮ್ಮೂರಲ್ಲಿ ಒಬ್ಬ ಹಿಂಗಾಗಲ್ಲ ಅಂತ ಅವ್ರ ಮನ್ಸಿಗೆ ಬಂದಿಲ್ಲ. ಈಗ ನೀವು ಮನೇಲಿ 3 ಜನ ಇದ್ದೀರಿ ಅಂತ ಹೇಳಿದ್ರಿ. ನೀವೊಬ್ಬ ವಿಶೇಷ ಚೇತನರಾಗಿ ಮನೆ ಕೆಲಸ ಎಲ್ಲ ನೀವೇ ಮಾಡ್ಕೋತೀನಿ ಅಂತ ಹೇಳಿದ್ರಿ. ಹೇಗಿರುತ್ತೆ ನಿಮ್ಮ ದಿನನಿತ್ಯ ಜೀವನ? ಏನು ಮಾಡಮ್ಮ ಮೇಡಮ್, ಅದಕ್ಕಿಂತ ಮಿತಿ ಮೀರಿನ ಮಾಡೋಕ್ಕದ್ದ. ಅದೇ ಆ ನೀರು ಯಾರನ್ನಾರ ಹಾಕೊಂಡು ಬನ್ನಕ್ಕೆ ನೀರು ಹಾಕಿ ಅಂತ ಮಡಿಗೆ ಅಂತೀನಿ. ಒಂದಿಷ್ಟು ಸೌದೆ ತಂದಾರ, ಸೌದಕ್ಕೆ ಹೋಗ್ತೀನಿ. ಅದು ಬಿಟ್ಟ ಮೇಲೆ ಮನಲ್ಲಿ ತೊಳ್ಕೊತೀನಿ, ಬೆಳಿಕೊತೀನಿ, ಅನ್ನ ಮಾಡ್ಕೊತೀನಿ, ಸಾರು ಮಾಡ್ಕೊತೀನಿ, ಎಲ್ಲ ಮಾಡ್ಕೊತೀನಿ ಊಟ ಜಾಗದಲ್ಲಿ. ಅಂದ್ರೆ ಆಮೇಲೆ ಹಿಂಗೆ ಯಾರ ನೀರು ಕಾಯಿಸಿ ಬಾ ಉಯ್ಕೊಂಡ್ರೆ ಮೆತ್ತ ಕಡ್ಡಿ ತುಯ್ಕೊಂಡು ಹೋಗಿ ನೀರು ಉಯ್ಕೊತೀನಿ. ಅವ್ರ ಮನೇಲಿ ಕಾಯಿಸ್ತಾರ ಮೇಡಮ್, ಉಯ್ಕೊಂಡು. ಅಕ್ಕಪಕ್ಕದವ್ರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರಾ? ಯಾರು ಅಕ್ಕಪಕ್ಕ ಯಾರಿಲ್ಲ, ನನ್ನ ತಂಗಿನರು ಮಾಡ್ತಾರೆ. ಈಗ ಒಂದು ಬೆಲ್ಲ ಇಲ್ಲಂದ್ರೆ ಕೊಡ್ತಾರೆ ಮೇಡಮ್, ಒಂದು ಸೌದೆ ಇಲ್ಲಾಂದ್ರೆ ಕೊಡ್ತಾರೆ, ಒಂದಷ್ಟು ಸೊಪ್ಪು ತಂದ್ರೆ ಕೊಡ್ತಾರೆ. ಅಂದ್ರೆ ಅವರು ಕೂಡ ನಿಮ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ತಂಗಿಂದ್ರು ನನಗೆ ಸಪೋರ್ಟ್ ಮಾಡಿ ಇಲ್ಲಿ ಗಂಟ ನಾನು ಜೀವನ ಕಳಿತೀನಿ. ಅಂದ್ರೆ ಅಕ್ಕಪಕ್ಕ ಯಾರು ಇಲ್ಲ, ನಮ್ಮ ತಂಗಿಂದ್ರೆ ಮಾಡೋ ಹಿಂಗಾಗೋದ. ಇಲ್ಲೊಬ್ರು ಮಾತಾಡಿದ್ರು ಹಿಂಗಾಗೋ ಅವ ನಮ್ಮ ಕಡೆ ಎಲ್ಲ ಊಟ ಮಾಡಲ್ಲ, ತನ್ನ ಪರಿ ಟೈಮ್ ಮಾಡ್ಕೊತಾಳೆ. ಅಂದ್ಬಿಟ್ಟು ಸೌದೆ ಕೊಡ್ತಾರೆ, ಇಷ್ಟು ಸೊಪ್ಪು ತಂದ್ರೆ ಕೊಡ್ತಾರೆ. ಇದು ಬಿಟ್ಟ ಮೇಲೆ ಈಗ ದುಡಿತಿದ ಕೈಗಳು ಒಂದು ತಕ್ಷಣ ನಿಂತೋದಾಗ ಎಷ್ಟು ಕಷ್ಟ ಆಯ್ತು ನಿಮ್ಗೆ ಜೀವನ ಸಾಗಿಸೋದು? ತಮಾಮ ಇಲ್ವೇ ಇಲ್ಲ ಮೇಡಮ್, ಅಂಥ ಕಷ್ಟ ಆಗೋಗಿತ್ತು. ಜೀವನ ಸಾಕ್ಸಕ್ಕೆ ಇದಿತ್ತಿಲ್ಲ ನನ್ನಿಲ್ಲ ಮೇಡಮ್. ನೀರು ಬರೋ ಕಣ್ಣು ರಗುತ್ತಾ ಬಂದ್ಬಿಟ್ಟಿತ್ತು. ಹಂಗೆ ಈಗಲೂ ಅಷ್ಟೇ. ಆಗ್ಲಿಂದ ಯಾವತ್ತು ಹಿಂಗಾಯ್ತಲ್ಲ, ಗಂಚತ್ ಮುಂದೆ ಅಂದ್ಬಿಟ್ಟು ದುಡ್ಡು ಮಾಡಿಸಿತ್ತ, ಅದು ನಿಂತೋಯ್ತ. ಆಗ ಬತ್ತಿದ್ದಾಗ ಹೆಂಗೆ ಜೀವನ ಮಕ್ಕಳು ಮರಿ ಕೈಲಿ ತರಿಸ್ಕೊಂಡು ನಾನು ಜೀವನ ಕಳೀತಿದ್ದೆ. ಮಕ್ಕಳು ಮರಿ ಕೈಲು ತರಿಸ್ಕೊಂಡು ನಾನು ಜೀವನ ಕಳೀತಿದ್ದೆ. ಈಗ ಅದು ನಿಂತೋಯ್ತಲ್ಲ, ಅಲ್ಲಿಂದ ಈಚೆಗೆ ನನಗೆ ಭಾರಿ ತಾಪತ್ರ. ಅವರು ಅಲ್ಲಿಂದ ಈಚೆಗೆ ಭಾರಿ ತಾಪತ್ರ. ಈಗ ಮೊಮ್ಮಕ್ಳಿದ್ದಾರೆ ಅಂತ ಹೇಳಿದ್ರಲ್ಲ, ಹೇಗೆ ನೋಡ್ಕೋತಾರೆ ನಿಮ್ಮನ್ನ? ಅವ್ರು ಹುಡುಗರು ಮೇಡಮ್ ನೋಡ್ಕೊಳಕದ್ದ, ಚಿಕ್ಕ ಹುಡುಗರು ಅದು ನೋಡ್ಕೊಳಕದ್ದ. ನೀವೇ ಅವರು ನೋಡ್ಕೋತೀರಾ? ಏನಾರು ಬಂದತ್ತ ಗಜ್ಜಿ ಏನು ಮಾಡಿದ್ದಾವೆ, ಅಕ್ಕಿ ಹಾಕಿನಿ, ಅನ್ನ ಮಾಡೀನಿ ಅಂದ್ರೆ ಸೊಪ್ಪಿನ ಸಾರಿ ಹಾಕಿ ಕೊಡ್ತೀನಿ. ಇನ್ನೇನು ಮಾಡೋದು ಮೇಡಮ್, ನಾನೇನು ಅಂದ್ರೆ ನೀವೊಬ್ರು ವಿಶೇಷ ಚೇತನರಾಗಿದ್ರು ಕೂಡ ನಿಮ್ಮ ಕೆಲಸ ನೀವೇ ಮಾಡ್ಕೊಂಡು ಆ ಮಕ್ಕಳು ಕೂಡ ನೀವೇ ಮಾಡ್ಕೊಡ್ತಾ ಇದ್ದೀರಾ. ಈಗ ನಮ್ಮ ಹಾಸ್ಪಿಟಲ್ ಕಡೆನೇ ಚಿಕಿತ್ಸೆ ಗೋಳಿ ಅಂತಂದ್ರೆ ತಗೋತೀರಾ ನೀವು? ತಗೋಬೇಕು ಮೇಡಮ್. ನಿಮ್ಗೆಲ್ಲ ಸಾಧನೆ ಸಲಕರಣೆಗಳು ಬೇಕಾ? ಅಂದ್ರೆ ವೀಲ್ ಚೇರು, ಕುರ್ಚಿ, ಹಿಡ್ಕೊಂಡು ನಡೆದಾಡೋ ಅಂತ ಕೇನ್ ಆಗಿರ್ಬೋದು, ಅದನ್ನೆಲ್ಲ ಕೊಟ್ಟರೆ ಈಸ್ಕೋತೀರಾ ನೀವು? ಈಸ್ಕೊತೀನಿ. ಅಂದ್ರೆ ಬರೋಕ್ಕಾಗಲ್ಲ ಮೇಡಮ್, ಅಲ್ಲಿ ಗಂಟ ಬರೋಕ್ಕಾಗಲ್ಲ, ಇರೋದೇ ಹೋಗ್ಬೇಕು ಮೇಡಮ್. ಈಗ ನಾನು ಅವೆಲ್ಲ ಒತ್ತದಮ್ಮ ಅಂದ್ರೂ ನನ್ಗೆ ಅಲ್ಲಿ ಗಂಟ ಇರೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಸರ್ಕಾರದಿಂದ ದುಡ್ಡು ಬರೋಂಥದ್ದು ಯಾರು ಮಾಡಿಸ್ಕೊಟ್ಟಿಲ್ಲ. ಹಿಂಗಾಗಿನಲ್ಲ ಮೇಡಮ್. ಮಾಡಿಕೊಟ್ರೆ ಉತ್ತಮನ ನಿಮಗೆ? ಉತ್ತಮದ ಕೆಲಸನೇ. ಹೆಂಗೆ ನನ್ನ ಜೀವನ ಅದು ಬಿಟ್ಟ ಮೇಲೆ ಇನ್ನೇನು ಇಲ್ಲ ಮೇಡಮ್. ಒಂದು ಜರ ಎಲ್ಲ ತಲೆನೂ ಅಲ್ಲ, ಇದಕ್ಕಾಗಿ ಮಾತ್ರ ಸಾಯ್ತಾ ಇದ್ದೀನಿ. ಇನ್ನು ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ನಿಮಗೆ? ಏನೂ ಇಲ್ಲ, ಏನು ತೊಂದರೆ ಇಲ್ಲ ಮೇಡಮ್. ನಡೆಯಿಂದ ಎರಡು, ಆಮೇಲೆ ಇಲ್ಲಿಂದ ಸುತ್ತು ಬರಲ್ಲ, ಭುಜದಿಂದ ಈ ಕೈಗೆ ಸುತ್ತು ಬರಲ್ಲ, ಈ ನಡಿಯಿಂದ 2 ಕಾಲು ಸುತ್ತು ಬರಲ್ಲ. ಸುತ್ತು ಬರಲ್ಲ. ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ? ಏನು ತೊಂದರೆ ಇಲ್ಲ ಮೇಡಮ್.
ಯಾವ ತೊಂದರೆ ಇಲ್ಲ. ಇದಕ್ಕಾಗಿ ಮಾತ್ರ ನಾನು ಅಂದ್ರೆ ನಡಿಯೋಕ್ಕಾಗಲ್ಲ ಮತ್ತೆ ಕೈ ಒಂದು ಚಾಲನೆಯನ್ನ ಮಾಡೋಕ್ಕಾಗಲ್ಲ ನಿಮ್ಗೆ. ಮನೇಲಿ ಏನಾದ್ರು ಗಟ್ಟಿಯಾಗಿ ಹಿಡ್ಕೊಂಡು ಅಥವಾ ಕೆಲಸ ಒಂದು ಕೈಯೆಲ್ಲ ಮಾತ್ರ ತಡ್ಯಕ್ಕಾಗಲ್ಲ. ಒಂದು ಕೈ ಹಿಡ್ಕೊಂಡ್ರೆ ಎಲ್ಲ ನೆಲ್ಪಲ್ಲ, ಆದ್ರೆ ಎರಡು ಕೈನೇ. ಅಲ್ಲ, ನೀವೇನಾದ್ರು ಅಭ್ಯಾಸ ಮಾಡ್ತಾ ಇದ್ದೀರಾ? ಈಗ ಭಾರವಾದ ವಸ್ತುಗಳನ್ನ ಹಿಡ್ಕೊಂಡು ಕೈ ಮಡ್ಚೋ ಅಂತದ್ದು ಏನಾದ್ರು ಮಾಡ್ಕೋತಾ ಇದ್ದೀರಾ ನೀವು? ಹಿಂಗೆ ಮಡ್ಕೋಬೋದು ಅಂದ್ರೆ ಭಾರ ಆಗಲ್ಲ ಮೇಡಮ್. ಈ ಪಟ್ಟಿ ಬಿಂದಿಗೆಲ್ಲಿ ನೀರು ಇಟ್ಕೊಳಕ್ಕ ಶಕ್ತಿ ಬರಲ್ಲ. ಅಂದ್ರೆ ಎರಡು ಕೈ ಹಿಡ್ಕೋಬೇಕು. ಆಮೇಲೆ ಊಟ ಮಾಡ್ಕೋಬೇಕಂದ್ರೆ ಎರಡಿದಾವ ಹಿಂಗೆ ಮಡಿಸ್ಕೊಂಡ್ರೆ ತಮ್ಮಮ್ಮ ಆಗಲ್ಲ. ನೀರು ಇಟ್ಕೊಂಡು ಊಟ ಮಾಡ್ಕೊಂಡು ಅದಕ್ಕೆ ನೀವು ಬನ್ನಿ ಜನ ಗಂಟ ಕಡ್ಡಿಟ್ಬಿಟ್ಟು ಆ ದಾರನೇ ಹಿಡ್ಕೊಬಂದು ಗೋಡ ಹಿಡ್ಕೊಂಡು ಕಡ್ಡಿ ತಂದು. ಅಂದ್ರೆ ನಿಮಗ್ ಗೊತ್ತಾಗಿರೋ ನಿಟ್ಟಿನಲ್ಲಿ ನೀವು ಕೂಡ ಮನೇಲಿ ಏನೇನ್ ಅಂದ್ರೆ ಸೌಲಭ್ಯಗಳು ಬೇಕು, ನಡಿಯೋಕೆ ಆಗಿರ್ಬೋದು, ಕುಂತ್ಕೊಳ್ಳೋಕಾಗಿರ್ಬೋದು, ಈ ರೀತಿ ಸೌಲಭ್ಯಗಳನ್ನು ನೀವು ಕೂಡ ಮನೇಲಿ ಪ್ರಯತ್ನ ಮಾಡ್ತಾ ಇದ್ದೀರಾ. ಈಗ ಈ ತರ ಸಮಸ್ಯೆ ಆದ ತಕ್ಷಣ ಕೆಲವರು ಕುಂತು ಹೋಗ್ಬಿಡ್ತಾರೆ. ಆದ್ರೆ ನೀವು ಛಲ ಬಿಡದೆ ನಿಮ್ ಕೆಲ್ಸಗಳಾಗಿರ್ಬೋದು, ಮನೆಯವ್ರ ಕೆಲ್ಸಗಳೆಲ್ಲ ನೀವೇ ನೋಡ್ಕೋತಾ ಇದ್ದೀರಾ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಕೂತ್ಕೊಂಡ್ರ ಜೀವನ ಹಿಂಗೆ ಸಾಕವು. ತಮ್ಮಮ್ಮ ಕೂತ್ಕೊಂಡ್ರ ನನ್ನ ಒಟ್ಟಾರ ಕೇಳ್ಬೇಕಲ್ಲ ಮೇಡಮ್. ಅಂದ್ಬಿಟ್ಟು ನನ್ನ ಜೀವನ ಇರೋದ ಈಗ ಚೆಂದಾಗಿರೋ ನನ್ಗೆ ಒಟ್ಟ ಹಚ್ಚಿತದ ಟೆಂಪರಿಕರ ನನ್ಗೆ ಕುಡಿ ಅನ್ನಕ್ಕದ ಮೇಡಮ್, ಆಗಲ್ಲ. ಈಗ ಅವ್ರ ಕೆಲಸ ಬದುಕು ಕೂಲಿ ಕಂಬಳ ಗೇಯವರು. ಈಗ ನಾನು ಮೂಲ ಸೇರ್ಬಿಟ್ಟಿನಿ. ಬೆಳಿಗ್ಗೆ ಮಾಡಿ ಕೊಟ್ಬಿಟ್ಟು ಹೋದ್ರೆ ಚಂದ ಗಂಟೆ ಏನು ಮಾಡಮ್ ಕೇಳಕ್ಕದ ಮೇಡಮ್. ಕೂಲಿಗೆ ಹೋದವ್ರ ಕೇಳೋಕ್ಕಾಗಲ್ಲ. ನನ್ನ ಕೈ ಎಷ್ಟು ಆಯ್ತ, ನನ್ನ ಕಾಲು ಎಲ್ಲಿ ಗಂಟ ನೀಡ್ತೀನಿ, ನನ್ನ ಕೈ ಎಲ್ಲಿ ಗಂಟ ನೀಡ್ತೀನಿ. ನನ್ನ ಒಟ್ಟ ಜೀವನ ನನ್ನ ಕೋರ್ಬೇಕು. ಇದು ಒಬ್ಬರನ್ನ ಕೇಳಬಾರ್ದು. ನನ್ನ ಮನೇಲಿ ಅದು ಸಂದ ಗಂಟ ಮನಲ್ಲಿ ಕುಂಟಿ ಕೂತಿರ್ತಾಳ. ಈ ಕುಂಟಿಗೆ ನಾವು ಹಗಲು ಸಂದ ನೀರು ಕೊಟ್ಕೊಂಡು ಊಟ 3 ಹೊತ್ತು ಊಟ ಕೊಟ್ಕೊಂಡು ನಾವು ಕಾಲ ಕಳಿಯಾಕ ನಮ್ಮ ಕೂಲಿ ಏನು ಮಾಡಬೇಕು? ಬರ್ತದಲ್ಲ ಮೇಡಮ್, ಕೂಲಿ ಕೊಟ್ಕೊಂಡು ನಾವು ಇವಳು ಕೂತಿದ್ರೆ ನಮ್ಮ ಕೂಲಿ ಬಂದದ ಅಂತಾರೆ. ಬ್ಯಾಡಿ ಸಮಸ್ಯೆ. ನನ್ನ ಜೀವನ ಎಲ್ಲಿ ಗಂಟ ಆಯ್ತದ ನನ್ನ ಕೈ ಅಲ್ಲಿ ಗಂಟ ನನ್ನ ಜೀವನ ಕಾಪಾಡೋ. ಚುಕ್ಕಿ ಹಾಕೊಂಡ್ರು ಅನ್ನ ಮಾಡ್ಕೊಂಡ್ರು ಸಾಕು. ನನ್ನ ಹುಡುಗರಿಗೂ ಇಷ್ಟ ಹಾಕೊಂಡು ನಾನು ಇಷ್ಟ ಹಾಕೊಂಡು ಊಟ ಮಾಡ್ಕೊಂಡ್ರು ಸಾಕು. ನಾವು ಇಷ್ಟು ತಿನ್ನೋದ ಇಷ್ಟು ಒಂದು ಅಂಗ್ಳು ತಿನ್ನ ಹೋಗಬಾರ್ದು ಅಂದ್ಕೊಂಡು ನನ್ನ ಜೀವನ ಸಾಕೊಂಡು ಹೋಗ್ತಾ ಇದ್ದೀರಾ. ಈ ನಿಟ್ಟಿನಲ್ಲಿ ಅಮ್ಮ, ಈಗ ಸುತ್ತಮುತ್ತ ಆಡ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಈ ನಿಟ್ಟಿನಲ್ಲಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಎಲ್ಲ ಆಡವಾಯಿತು. ಅದಕ್ಕೆ ಅಲ್ವಾ ಆ ಕುದುರೆ ಕಣ ಗೇಯ್ತಿದ್ದ, ಕೂಲಿ ಮಾಡ್ತಿದ್ದ, ತಿಂತಿದ್ದ. ಹಿಂಗೆ ಮೂಲ ಸೇರ್ಕೊಂಡಂದ್ರೆ ನನ್ನ ಇಷ್ಟವ ಅವ ಮೂಲ ಕುಂಡ್ರಿಸ್ಬೇಕಂತಿರೋದೇ ಅವನದು. ಶಿವನು ಭೂಮಿ ತಾಯಿ ನಮ್ಮ ಅದೃಷ್ಟಾಣ ಬೇರೆ ಯಾರು ಏನು ಮಾಡೋಕ್ಕಲ್ಲ ಮೇಡಮ್. ಹಂಗೇನದು ನಾನು ಅವ್ರದ್ದು ಏನಂತೀನಿ, ನನ್ನ ಅದೃಷ್ಟ. ನಾ ಏನು ಕರ್ಮ ಮಾಡಿದ್ನೋ ಅವ ತಿದ್ದಿ ಕಳ್ಸಿದ್ನೋ ಬ್ರಹ್ಮ ಶಿವನು ಅವನ ಇಷ್ಟ. ನಿಮ್ಮ ಕೈ ಕಳ್ಗ ನಾನು ಬಂದಿಲ್ಲ. ಅವ ಕಳಿಸಿದ ಎಡಂತರಲ್ಲಿ ಹಿಂಗೆ ಮಾಡ್ಕೊ ಕುಂಡ್ರಿಸ್ಬಿಟ್ನ. ಇನ್ನು ನನ್ನ ಜೀವನನ ಕಳಿತೀನಿ ಅನ್ಕಲಿ. ಕುಂಟಿ ಅಂದರೂ ನಿಮ್ಮದೇ, ಕುಚಿಗಂದ್ರು ನಿಮ್ಮದೇ. ನೀವು ಆಡಿ ಪಾಪ ಹೊತ್ಕಣಿ. ನಾನು ಕೇಳಿ ಈಚರಿ ಬಿಡ್ತೀನಿ. ಅಂದ್ರೆ ಯಾವುದೇ ಸಾಮಾಜಿಕ ಸಮಸ್ಯೆಗಳಿಗೆ ತಲೆ ಕೊಡ್ದೇನೆ ನಿಮ್ ಜೀವನ ನೀವು ಸಾಗಿಸ್ಕೊಂಡು ಹೋಗ್ತೀನಿ ಅನ್ನೋ ಧೈರ್ಯ ಮತ್ತೆ ಸ್ವಾವಲಂಬಿ ಬದುಕು ಕಟ್ಕೊಳ್ಳೋ ಉತ್ಸಾಹ ನಿಮ್ಗೆ ಇನ್ನೂ ಕೂಡ ಇದೆ. ಒಟ್ಟಾರೆ ಈಗ ವಿಶೇಷ ಚೇತನರಿಗೆ ಈಗ ಕುಂತ್ಕೊಂಡು ಜೀವನ ಸಾಗಿಸೋ ತುಂಬಾ ಕಷ್ಟ. ಈ ನಿಟ್ಟಿನಲ್ಲಿ ಅಂಥವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಆ ಭೇದ ಭಾವನ ನನ್ನ ಹತ್ರ ಇಲ್ಲ. ಯಾಕಂದ್ರೆ ನಾನು ಹಿಂಗೆ ತಿರುಗಬಾರ್ದು, 4 ಜನದ ಮುಂದೆ ಹಿಂಗೆ ತಿರುಗಬಾರ್ದು ಕಡ್ಡಿ ಊರ್ಕೊಂಡು ಅಂತ ನನ್ನ ಜನ್ಮದಲ್ಲಿ. ಅವರು ಕಡ್ಡಿ ಊರ್ಕ ತಿರುಗುತ್ತಾಳಂದ್ರೆ ಇದೇ ಕಡ್ಡಿ ಅವ್ರಿಗೆ ಬರ್ತದೆ. ನನ್ನ ಆತ್ಮನಲ್ಲಿರ ಮೇಡಮ್. 4 ಜನ ಹೆಂಗಸರು ಗಂಡಸರು ಅಂತಾರ, ಇದು ನಾನು ಹೊರಗಡೆ ಹೋಗಬಾರ್ದು, ಮನೇಲಿ ಇದ್ದು ಕಾಲ ಕಳೆಯುವಂತ ನನ್ನ ಆತ್ಮದಲ್ಲಿ. ಕಂಡವರು ನೋಡಿದವರು ಹೇಳಿ ಸಹಾಯ ಮಾಡಲಿ. ಇವತ್ತು ನಾನು ಹೋಗಬಾರ್ದು ಹೊರಗಡೆ, ನನ್ನ ನಾಸು ಭಾಳ ಆಯ್ತು ಅಂತ ನನ್ನ ಆತ್ಮದಲ್ಲಿಲ್ಲ. ಅನ್ಕಲಿ, ದೇವ್ರು ಕೊಟ್ಟ ಬಾಯಿಲಿ ಅಂತಾರ, ಆಡ್ಕಲಿ. ಈಗ ನೀವು ಮೇಡಮ್ ಹೊರಗಡೆ ಹೋಗೋದೆ ಇರಕದ್ದ
ಒಂದ ಮಾಡಕ್ಕೆ ಇರಕ್ಕದ್ದ ತಾನ ಮಾಡ್ದೆ ಇರಕ್ಕದ್ದ ಮೇಡಮ್ ಕುಂಟಿ ಕುಚ್ಚಿಗಂದ್ಬಿಟ್ಟು ಎಲ್ಲ ನಿಮ್ಮ ಕೈಲಾದ ಮಾಡ್ಕೊಳ್ಳಿ. ಈ ಕುರಿತಾಗಿ ಏನೋ ಮಾತ್ರೆ ಗೀತ್ರೆ ಔಷಧಿ ಏನೋ ತಗೋತಿಲ್ಲ ನೀವು? ಏನಿಲ್ಲ ಮೇಡಮ್, ಔಷಧಿ ಇಲ್ಲ, ಮಾತ್ರೆ ಇಲ್ಲ. ಊಟ ಮಾಡಿದ್ರೆ ಇಷ್ಟು ಅನ್ನ ಮಾಡಿದ್ರೆ ತಾನು ಅಷ್ಟೇ ನನ್ನ ಜೀವನ. ಹಾಸ್ಕೊಂಡು ಮನೆ ಕೈ ಈ ಕುರಿತಾಗಿ ಯಾವುದೇ ರೀತಿ ಹಿಂಗೆ ಒಂದ್ಗಳ್ಗ ತಿರ್ಗಾಡ್ತೀನಿ. ತಗೊಂಡೇ ತಿರ್ಗಾಡ್ತೀರಾ? ಮೆತ್ತಿಗೆ ತಿರ್ಗಾಡೋದು. ಕಡ್ಡಿಲೆ ಮನೇಲಿ ಮಾತ್ರ ತೆಮ್ಕೊಂಡು ಮಟ್ಕೊಂಡು ಗೂಸ್ಕೊತೀನಿ, ಪಾತ್ರೆ ಬೆಳಿಕೊತೀನಿ. ಆಮೇಲೆ ಬಗ್ಗಕ್ಕೆ ಹೋಗಲ್ಲ, ಭಾರಿ ಇದನ್ನು ಇತ್ತು ಬಕ್ಕಂಡ್ರೆ ಮೇಡಮ್. ಅದಕ್ಕೆ ತೆಮ್ಕೊಂಡು ಮನೆಗೆ ನಾವು ಉರ್ಸ್ಕೊತೀನಿ, ಗೂಸ್ಕೊತೀನಿ, ಪಾತ್ರೆ ಬೆಳಿಕೊತೀನಿ, ಅಡ್ಗೆ ಮಾಡ್ಕೊತೀನಿ. ಇದು ಉಟ್ಟ ಮೇಲೆ ಬೆಳಿಗ್ಗೆ ಹಿಂಗೆ ಆಗಲು ಹೊತ್ತು ಸುಮಾರಾಗೆ ಸುತ್ತಾಡ್ತೀನಿ ಇಲ್ಲಿ ಅಷ್ಟೆ. ಅಷ್ಟು ಉಟ್ಟ ಮೇಲೆ ಇನ್ನೇನು ಇಲ್ಲ. ಒಟ್ಟಾರೆ ನಮ್ಮ ವಿಶೇಷ ಚೇತನಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ನಾ ಅಂತೀನಿ ಮೇಡಮ್, ನಾಚ್ಕೊಂಡ್ರಿ ಏನು ಸಿಕ್ಕಿದ್ ಮೇಡಮ್, ನಾಚ್ಕೊಳಕ್ಕೆ ಹೋಗಲ್ಲ. ಈಗ ಯಾರು ಕೊಟ್ಟರು ಹಿಂಗೆ ಊಟ ಮಾಡ್ತೀನಿ, ಅದು ನಾಚ್ಕೊಳಕ್ಕದ್ದ ಇಲ್ಲ, ನಾಚ್ಕೊಳಕ್ಕೆ ಆಗಲ್ಲ ಮೇಡಮ್. ನಮ್ಮ ತಂದೆ ಫಲ ಯಾರು ಕೊಡೋಕ್ಕಾಗಲ್ಲ, ನಾಚ್ಕೊಳಕ್ಕಾಗಲ್ಲ. ಇರೋದ ಹಿಂಗೆ ಇದು ಮಾಡ್ಕೊಂಡು ಹೋಗಿ ಜೀವನ ಕಳಿ. ತುಂಬ ಖುಷಿ ಆಯಿತು ಅಮ್ಮ, ನಿಮ್ಮ ಮಾತು ಕೇಳಿ ನಮಗೂ ಕೊಡೋ ಒಂದು ಸ್ವಾವಲಂಬನೆ ಜೀವನ ಎಷ್ಟೆಲ್ಲ ಕಷ್ಟ ಇರುತ್ತೆ, ಅದರಲ್ಲೂ ಒಬ್ಬ ವಿಶೇಷ ಚೇತನರಾಗಿ ನೀವೊಬ್ಬ ಸ್ವಾವಲಂಬಿಯಾಗಿ ಈಗಲೂ ಕೂಡ ಜೀವಿಸ್ತಾ ಇರೋದು ನಮಗೂ ತುಂಬ ಖುಷಿಯ ವಿಚಾರ ಅಮ್ಮ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ನಿಮ್ಮ ಸಮಸ್ಯೆ ಬಗ್ಗೆ, ನಿಮ್ಮ ಆರೋಗ್ಯ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲ್ಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವಿ ಓ ಮನವಿ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸ್ವಾಧೀನ ಸಮಸ್ಯೆ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಕಲ್ಲಹಳ್ಳ ಹಾಡಿಯ ಶ್ರೀಮತಿ ಚಿಕ್ಕಮ್ಮರವರು. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ, ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ, ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ.